ಏನು ಇಷ್ಟ ಆಯ್ತು ನಿಮಗೆ? ಹೀರೋದು ಕಾಲಯ ತಸ್ಮೈ ನಮ್ಮ ಹೀರೋ ಎಲ್ಲ ಹೇಗೆ ಮಾಡಿದ್ದಾರೆ? ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ಇಷ್ಟ ಆಯ್ತು ಸಿನಿಮಾದಲ್ಲಿ? ತಾಯಿನ ಲಾಸ್ಟ್ ಅಲ್ಲಿ ಅರ್ಥ ಮಾಡ್ಕೊಂಡ ಫಸ್ಟ್ ಇಂದ ಅಮ್ಮ ಕಷ್ಟಪಟ್ಟಿದ್ದಕ್ಕೂ ಸುಖ ಲಾಸ್ಟ್ ಅಲ್ಲಿ ಸಾರ್ಥಕ ಆಯ್ತು ಅಷ್ಟೇ. ಹೇಗೆ ಅನ್ಸ್ತಮ್ಮ? ಚೆನ್ನಾಗಿ ಹೇಗೆ ಅನ್ಸ್ತು? ಯಾರ ಆಕ್ಟಿಂಗ್ ಎಲ್ಲ ಮನೇಲಿ ಇರೋದು ತಾನೇ ಇದು ಲಾಸ್ಟ್ ಅಲ್ಲಿ ಅರ್ಥ ಮಾಡ್ಕೊಂಡಲ್ಲ ಸಾಕು. ಇದು ಆಕ್ಟಿಂಗ್ ಹೆಂಗೆ ಅನ್ಸ್ತು? ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಸರ್. ಏನು ಇಷ್ಟ ಆಯ್ತು ನಮ್ಮ ಸಿನಿಮಾದಲ್ಲಿ? ಇಷ್ಟ ಅಂದರೆ ಆ ತಾಯಿ ಪಾತ್ರ, ಮಗನ ಪಾತ್ರ, ತಂದೆ ಇಲ್ದಿರ ಆ ತಾಯಿ ಬೆಳೆಸಿದ್ಲಲ್ವಾ, ಅದು ಸ್ವಲ್ಪ ಇಷ್ಟ ಆಯಿತು. ಮತ್ತು ಆ ಅಮ್ಮ ಕಷ್ಟಪಟ್ಟು ಮಗನಿಗಾಗಿ ಏನೆಲ್ಲ ಬಾಧೆ ಪಡಲಿ ಅದನ್ನ ಅರ್ಥ ಮಾಡ್ಕೊಂಡಿರೋ ಮಗನು ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ತುಂಬ ಎಲ್ಲ ಕಷ್ಟಪಟ್ಟ ಲಾಸ್ಟಲ್ಲಿ ಅವನಿಗೆ ಅರ್ಥ ಆಯಿತು. ಅಷ್ಟು ಲಾಸ್ಟ್ ಆಯಿತು ಸರ್. ಇನ್ನೂ ಸ್ವಲ್ಪ ಸ್ಟೋರಿ ಇದೆ ಚೆನ್ನಾಗಿತ್ತು, ಮುಂದೆ ಚೆನ್ನಾಗಿತ್ತು ಸರ್. ಆಕ್ಟಿಂಗ್ ಎಲ್ಲ ಹೇಗೆ ಅನ್ಸ್ತು ಇರೋದು? ಚೆನ್ನಾಗಿತ್ತು, ಆಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು. ಮತ್ತು ಫ್ಯಾಮಿಲಿ ಸಮೇತ ನೋಡಿದ್ರು ಬೇಜಾರು ಅನ್ಸಲ್ಲ. ಫ್ಯಾಮಿಲಿ ಎಲ್ಲ ಬಂದು ನೋಡಬೇಕು, ನೋಡ್ಬೋದು. ಚೆನ್ನಾಗಿದೆ. 100 days ಓಡುತ್ತೆ. ಚೆನ್ನಾಗಿದೆ. ಹೇಳಿದೀನಿ ಇದು ಬೇರೆ ಚಾನಲ್ ಹೇಳಿ. ಇನ್ನೊಂದ್ಸಲ ಇಲ್ಲ ಈಗ ಈ ಫಿಲಮ್ಸ್ ಎಲ್ಲ ಈಗಿರೋ ಜನರೇಷನ್ಗೆ ನಾವೊಂದು 70-80 ವರ್ಷ ಹಿಂದಕ್ಕೆ ಹೋಗೋಣ. ಅವಾಗ 1972ರಲ್ಲಿ ಬಂಗಾರದ ಮನುಷ್ಯನ ಮೂವಿ ರಿಲೀಸ್ ಆಗುತ್ತೆ. ಅವಾಗೆಲ್ಲ ಸಾಮಾನ್ಯವಾಗಿ ನಿಮ್ಮ ತಂದೆ ತಾಯಿಯಂದಿರು ಇಲ್ಲ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವರೆಲ್ಲ ಬದಲಾಗಿರ್ತಾರೆ ಆ ಮೂವಿ ನೋಡಿ. ಈಗಿರೋ ಕಾಲಘಟ್ಟಕ್ಕೆ ಅಂಥ ಫಿಲಮ್ ಬರೋದಕ್ಕಿಂತ ಈಗ ಈ ಫಿಲಮ್ ನಮ್ಮನ್ನು ಬದಲಾವಣೆ ಮಾಡುತ್ತೆ. ಯಾಕಂದ್ರೆ ನಾವೆಲ್ಲ ಕಾಲೇಜ್ ಡೇಸಲ್ಲಿ ಏನೆಲ್ಲ ಮಾಡಿದ್ವಿ ಚಿಲ್ಲರೆ ಕೆಲಸಗಳೆಲ್ಲ, ಆ ಕೆಲಸಗಳನ್ನ ಈ ಮೂವಿ ನೋಡಿದಾಗ ಗೊತ್ತಾಗುತ್ತೆ ಸರ್. ನಮ್ಮ ಪೇರೆಂಟ್ಸ್ ಹೆಂಗೆ ನೋಡ್ಕೋಬೇಕು, ಏನು ಮಾಡಬೇಕು ಅಂತೇಳಿ ಈ ಮೂವಿ ಸರ್ ಅದ್ಭುತವಾಗಿದೆ. ಆ ಡೈರೆಕ್ಟರ್ ಯಾವ ರೀತಿ ಎಲ್ಲಿ ಕೂತ್ಕೊಂಡು ಬರೆದ್ರೋ ಗೊತ್ತಿಲ್ಲ. ಆ ಮೂವಿ ನೋಡ್ತಾ ಇರ್ಬೇಕಾದ್ರೆ ನಮ್ಮನ್ನು ಪಲ್ಸ್ ಹಿಡಿದಿಟ್ಕೊಡುತ್ತೆ ಸರ್. ಎಲ್ಲೂ ಕೂಡ ಬೋರ್ ಬರಲ್ಲ ಸರ್. ಅದ್ಭುತವಾಗಿ ಒಂದೇ ಲೈನಲ್ಲಿ ತಗೊಂಡೋಗಿದ್ದಾರೆ. ಆ ಸೀನ್ಸು ಆಮೇಲೆ ಆ ಸೆಂಟಿಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಸ್ಪೆಷಲಿ ಸರ್ ಆ ಏಜ್ಡ್ ಪರ್ಸನ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಆಮೇಲೆ ಆ್ಯಕ್ಟಿಂಗ್ ವೈಸು ಆಮೇಲೆ ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ ಸರ್. ತುಂಬ ಚೆನ್ನಾಗಿದೆ. ಜೂನ್ 27ಕ್ಕೆ ಸರ್ ಪ್ರತಿ ಜಿಲ್ಲೆಯಲ್ಲಿ, ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ರಿಲೀಸ್ ಆಗುತ್ತೆ. ತಂದೆ ತಾಯಿ ಅಂದ್ರೆ ಫಸ್ಟ್ ನೀವು ಎಂಥ ಕೆಲಸಗಳೇ ಇರಲಿ ಏನಿರಲಿ ಮಕ್ಕಳನ್ನ ಕರ್ಕೊಂಡೋಗಿ ಕೂಡಿಸ್ರಿ. ಅವ್ರು ಚಿಕ್ಕವರಾಗಿರ್ಬೋದಲ್ಲ, ಟೀನೇಜ್ ಹುಡುಗರನ್ನ ಕರ್ಕೊಂಡೋಗಿ ಮಕ್ಕಳು ತಂದೆ ತಾಯಿ ಅಂದ್ರೆ ಕರ್ಕೊಂಡೋಗಿ ಕೂಡಿಸ್ಕೋಬೇಕು. ಆ ಹೊಡೆದು ಬಡ್ದಾದ್ರೂ ಆ ದಿನ ಮಾತ್ರ ನೀವು ದಯವಿಟ್ಟು ಆ ದಿನ ಮಾತ್ರ ತಂದೆ ತಾಯಿ ಮಕ್ಕಳನ್ನ ಕೂಡಿಸ್ಕೊಂಡೋಗಿ ಆ ಮೂವಿ ತೋರಿಸಿ. ಯಾಕಂತಂದರೆ ಈ ಮೂವಿ ಏನಾದರೂ ನೋಡಿದಾಗ ಮಕ್ಕಳು ಬದಲಾಗಿಲ್ಲ ಅಂತಂದರೆ ನಾನು ಅದಕ್ಕೆ ಇದು ಕೊಡ್ತೀನಿ ಸರ್. ನಾನು ಹೊಣೆಗಾರನೇ. ಯಾಕಂದರೆ ಬದಲು ಆಗೇ ಆಗುತ್ತೆ ಸರ್. 100% ಬದಲು ಆಗಲೇಬೇಕು ಸರ್. ಯಾಕಂದರೆ ನಾನು ರಾಜ್ಕುಮಾರ್ನ ಅಂತೂ ನಾವು ನೋಡಲಿಲ್ಲ, ಬಟ್ ಈ ಮೂವಿ ಆದರೂ ರಾಜರತ್ನ ಆದರೂ ನಾವು ನೋಡೋಣ ಸರ್. ಇದನ್ನ ತೋರಿಸೋಣ, ನಾವೆಲ್ಲರಿಗೂ ತೋರಿಸೋಣ. ಹೇಳೋದೆಲ್ಲ ಹೇಳಿದೀವಿ, ಮತ್ತೆ ಹೇಳಬೇಕಾ? ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಇಂದ ನೋಡಿದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಅರ್ಥ ಆಗುತ್ತೆ. ಸ್ಟಾರ್ಟಿಂಗ್ ಇಂದ ನಾರ್ಮಲ್ ನಾವು ನೋಡ್ಕೊಂಡು ಬಂದಿದ್ದೀವಿ ಮೂವಿ. ಕ್ಲೈಮ್ಯಾಕ್ಸ್ ಅಲ್ಲಿ ಅಂತೂ ಫುಲ್ಲು ಮೂವಿದೆ ಕ್ಲೈಮ್ಯಾಕ್ಸ್ ಅಲ್ಲಿ ಅರ್ಥ ಆಗುತ್ತೆ. ಇವಾಗಿನ ಕಾಲದ್ದು ಹುಡುಗರು ತಂದೆ ತಾಯಿ ಕಷ್ಟಪಡೋದು ಯಾರಿಗೂ ಗೊತ್ತಿರಲ್ಲ. ಅವ್ರ ಪಾಡಿಗೆ ಅವ್ರು ಎಂಜಾಯ್ ಮಾಡ್ಕೊಂಡಿರ್ತಾರೆ. ಅದನ್ನ ಈ ಮೂವಿನಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಹೀರೋ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್. ಎಲ್ಲರೂ ಕನೆಕ್ಟ್ ಆಗುತ್ತೆ. ಚೆನ್ನಾಗಿತ್ತು ನೋಡಕ್ಕೆ. ಖುಷಿ ಇತ್ತು. ಲಾಸ್ಟಲ್ಲಿ ಏನು ಅಂತ ಅರ್ಥ ಆಯಿತು. ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಏನಿಲ್ಲ, ಮಕ್ಕಳು ಸಾಕೋದು ತಾಯಿ ತಂದೆ ಅಂತ ಸಾಕ್ತಾರೆ. ತಾಯಿ ಮಕ್ಕಳನ್ನ ಹೆಂಗೆ ಸಾಕ್ತಾಳೆ ಅನ್ನೋದು ಅರ್ಥ ಮಾಡ್ಕೊಂಡು ಅರ್ಥ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಇವಾಗ ಈಗಿನ ಕಾಲದ ಹುಡುಗರೆಲ್ಲ ಅಳಗ್ತಾ ಇದ್ದಾರೆ ತುಂಬಾ. ಈ ಮೂವಿ ರಿಲೀಸ್ 27 ನೋಡ್ಬಿಟ್ಟು ಎಲ್ಲರೂ ಥಿಯೇಟರ್ಸಲ್ಲೆಲ್ಲ ಹೋಗಿ ನೋಡಬೇಕು. ಪೇರೆಂಟ್ಸ್ ಮತ್ತೆ ಮಕ್ಕಳನ್ನ ಕರ್ಕೊಂಡೋಗಿ ನೋಡಬೇಕು. ತುಂಬ ಇಷ್ಟ ಆಯಿತು. ಎಲ್ಲ ಕ್ಯಾರೆಕ್ಟರ್ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಅದು ತಿಳ್ಕೊಂಡವ್ರಿಗೆ ಚೆನ್ನಾಗಿ ಬುದ್ಧಿ ಎಲ್ಲ ಬರುತ್ತೆ. ಚೆನ್ನಾಗಿದೆ. ತಾತ ಪಾತ್ರ, ತಾಯಿ ಪಾತ್ರ ತುಂಬ ಚೆನ್ನಾಗಿದೆ. ಅರ್ಥ ಮಾಡ್ತಾರೆ. ಚೆನ್ನಾಗಿದೆ. ಚೆನ್ನಾಗಿ ಮಾಡೋರು, ಸೂಪರಾಗಿ ಮಾಡೋರು. ಮಕ್ಕಳು ಚೆನ್ನಾಗಿ ಬುದ್ಧಿ ಕಲಿಬೇಕು. ಸೂಪರ್ ನಮ್ಮಂತ ಸ್ಟಿಲ್ ಬ್ಯಾಚುಲರ್ ಕರೆಕ್ಟ್ ಆಗಿದೆ ಮೂವಿ.